ಹಾಯ್ ನಮಸ್ಕಾರ ನಿಮ್ಮೆಲ್ಲರಿಗೂ. ಏನಪ್ಪ ಅಂದ್ರೆ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋದ. ಸೊ ಜನವರಿಯಿಂದ ನಮ್ಮ ಮನ್ಯಾಗ ಆಲ್ಮೋಸ್ಟ್ ನಮ್ಮ ತಮ್ಮ ತಂಗಿಯರ್ದು ಎಲ್ಲರದು ಬರ್ಡೇಗಳು ಸ್ಟಾರ್ಟ್ ಆಗ್ತವೆ. ಸೊ ಅದ್ರ ಸಲುವಾಗಿ ಶಾಪಿಂಗ್ ಹೋಗ್ಬೇಕಂತದ. ಸೊ ಜುಡಿಯೋಕ್ಕೆ ಹೋಗಮ್ಮಿ, ಅಲ್ಲಿ ಸಿಗ್ತೀನಿ ಡೈರೆಕ್ಟಾಗಿ. ಬಾಯ್. ಇಲ್ಲಿ ಹೋಗ್ಲತ್ತಿದ್ದಿ? ಹಾಂ, ಇಲ್ಲಿ ಹೇಳಿಲ್ಲಿ, ಇಲ್ಲಿ ನೋಡಿಲ್ಲಿ. ಹಾಂ, ಶಾಪಿಂಗ್ ಮಾಡಕ ನೋಡ್ರಿ. ಶಾಪಿಂಗ್ ಅಂದ್ರೆ ಎಷ್ಟು ಖುಷಿ ಆಗ್ತದೆ ನಮ್ಮ ತಮ್ಮ. ಆಮೇಲೆ ನಮ್ಮ ಮನೆಯಿಂದ ಜುಡಿ ಹೋಗ್ಲಕ್ಕ 2-3 ಕಿಲೋಮೀಟ್ರ್ ಆಗ್ತದ. ನನಗ್ರೆ ಒಂದು ಊರಿಗೆ ಹೋದಂಗೆ ಆಯ್ತು. ಇದು ಜುಡಿಯೋ ಓಪನ್ ಆಗಿ ಜಸ್ಟ್ 1 ವೀಕ್ ಏನೋ 2 ವೀಕ್ ಅಷ್ಟೇ ಆಗ್ಯದ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಎಷ್ಟು ಜನ ಇದ್ರು ಅದಕ್ಕೆ ನೋಡಿ ನನಗೆ ಯಾಕೋ ಶಾಪಿಂಗ್ ಮಾಡೋ ಮನಸ್ಸೇ ಹೋಯ್ತಲ್ಲಿ. ಯಾರು ರಶ್ ಅದಾವಪ್ಪ. ಏ ಚಲೋ ಕಾಣುತ್ತಿಲ್ಲ ಹುಡುಗ, ಚಲೋ ಕಾಣುತ್ತಿಲ್ಲ. ಹಾಕೋತಿದು ಏ ಗೊಲ್ಲು ಇದು ಹುಡುಗ. ನೋಡಿ ಸಣ್ಣ ಪಾರ್ಗೊಳಕಿನೂ ಡ್ರೆಸ್ಗಳು ಇಷ್ಟ ಆಗಲ್ಲ ಇವು. ಅಂದ್ರೆ ಅಷ್ಟು ಅಲ್ಲಿ ಪಬ್ಲಿಕ್ ನೋಡಿ ಅವ್ರಿಗೆ ಹುಚ್ಚ ಆಗ್ಲತ್ತಿತ್ತು. ಇಲ್ಲೊಳಗ ಬರ್ಡೇಗಲ್ಲಿ ಇಲ್ಲ ತಮ್ಮ ಅದಕ್ಕ ಅಳಮಾರ್ಕಿ ಇಲ್ಲಿ ನೋಡಿ, ಇಲ್ಲಿ ಸೇಮ್ ಈಗ. ಓ ಬಿಡು ಪ್ರೀತಿಗೆ ಈ ಕಡೆ ಬಾಯ್ ಕಡ್ತೀರಿ, ಬಾಯ್ ಕಡಿ. ನಡಿ. ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿವು. ಆಮೇಲೆ ಅಲ್ಲಿ ಹೆಂಗೆ ಬೇಕಂಗೆ ಬಟ್ಟೆ ಬೇಕಾಟ್ರಲ್ಲ. ಸೊ ಅದೆಲ್ಲ ನೋಡಿ ನಮಗೆ ಏನು ತೊಗೋಬೇಕಪ್ಪ ಅಂತ ಅನ್ಸತ್ತಿತ್ತು. ಸೊ ಅದ್ರ ಸಲುವಾಗಿ ಜಾಸ್ತಿ ಏನು ತೊಗೊಳಿಲ್ಲ, ಅಷ್ಟೇನು ತೊಗೊಳ್ಳಿಲ್ಲ. ಅಂದ್ರೂ ಬರೀ ನೈಟ್ ಡ್ರೆಸ್ ತೊಗೊಂಡ್ರೆ 3,000 ರೂಪಾಯಿ ಬಿಲ್ ಆಗ್ಯದಲ್ಲಿ. ಬೆಸ್ಟ್ ಏನಪ್ಪ ಅಂದ್ರೆ ಈ ರೋಡ್ ಸೈಡ್ ಶಾಪ್ಗಳಲ್ಲೇ ಬಟ್ಟೆ ತೊಗೋಬೇಕು. ಎದಕ್ಕಂದ್ರೆ ಅವ್ರು ಒಂದು ರೆಸ್ಪೆಕ್ಟ್ಲಿಂದ ಕರೆದಿ ಅಣ್ಣ ಇದು ನೋಡ್ರಿ ಅದು ನೋಡ್ರಿ ಅಂತ ಬಟ್ಟೆಗಳು ತೋರಿಸ್ತಾರಲ್ಲ, ಅದು ಚಲೋ ಅನ್ಸ್ತದೆ. ಅದು ಚಲೋ ಹೇಳತ್ತೀನಿ. ಸೊ ಊಟದ ಟೈಮ್ ಆಗಿತ್ತು ನೈಟ್, ಅದ್ರ ಸಲುವಾಗಿನೇ ಅಂತ ಬಿರಿಯಾನಿ ತಿನ್ನಕ್ಕೆ ಬಂದೀವಿ. ಏನು ನಾವೆಲ್ಲರೂ ಇದ್ದೀವಲ್ಲ, ಎಲ್ಲರೂ ಬಿರಿಯಾನಿ ಲವರ್ಸ. ಸೊ ಜಂಬೋ ಪ್ಯಾಕ್ ತೊಗೊಂಡಿವಿ ಫ್ಯಾಮಿಲಿ ಫುಲ್ ತಿನ್ನಕ್ಕೆ ಸಂಡಕ್ಕೆ. ಮನ್ಯಾಗ ಏನಾರ ಸ್ಪೆಷಲ್ ಮಾಡಿದ್ರ ತಿನ್ನಲಿ ಇವರು. ಈಗ ನೋಡ್ರಿ ಹೋಟೆಲ್ ಗಿಟೆಲ್ ಕರ್ಕೊಂಬಂದಾರ, ಫುಲ್ ಜಬರ್ದಸ್ತ್ ಊಟ ಮಾಡ್ತಾರ. ಒಂದು ಚಲೋ ಹೊರಗೆ ಬಂದ್ಮೇಲೆ ಅಂದ್ರೆ ಏನರ ಒಂದು ಕಿತಾಪತಿ ಇರ್ಬೇಕಲ್ರಿ. ನಮ್ಮ ತಮ್ಮ ನೋಡ್ರಿ ಅಲ್ಲಿ ಹಳ್ಳಗೆ ಅವು ಸೋಪ್ ಕೊಡ್ತಾರಲ್ಲ, ಅವು ಟಿಶ್ಯೂ ಪೇಪರ್ನ ಹಾಕೊಳತ್ತಾನ. ಬರೀ ಇಂಥದೆಯ. ಈ ಪೇಂಟ್ ಭಾರಿ ಇಷ್ಟ ಆಗ್ಲತ್ತೀವಿ ನನಗೆ. ಮಾರ್ನಿಂಗ್ ನಾಷ್ಟ ಮಾಡೋಕೆ ಈ ಉಡುಪಿ ಉಪ್ಪಾರ ಮಸ್ತ್ ಅದ ನೋಡ್ರಿ. ಟೇಸ್ಟ್ ಎಲ್ಲ ಭಾರಿ ಅದ ಇಲ್ಲಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದಾದ್ಮೇಲೆ ನೋಡ್ರಿ ನಮ್ಮ ತಮ್ಮ ನಮ್ಮ ಆಯಿಗದು ಹಂಗಸ್ತಾನ ಬಿರಿಯಾನಿ ತಿಂದು ಬಂದೀವಿ. ಹೊಂಟನ ಏನು ಮಾಡಿ. ಜುಡಿಯೋ ಹೋಗಿದ ಎಕ್ಸ್ಪೀರಿಯನ್ಸ್ ನನಗೆ ಚಲೋ ಅನ್ಸಿ ಇಲ್ಲ ತಮ್ಮ. ಅಲ್ಲಿ ಹೋದ್ರು ಚಲೋ ಅನ್ಸಿಲ್ಲ. ಪೂರ್ತಿ ಕಚ್ಚಾ ಬಿಚ್ಚಿ ಹೆಂಗೆ ಬೇಕಂಗೆ ಬಟ್ಟೆ ಬಿಗಟ್ಟರಲ್ಲಿ. ಹಾಂ, ಏನೂ ತೊಗೋಬೇಕಂತ ಇಷ್ಟನೇ ಆಗಲಿಲ್ಲ. ಇಲ್ಲ ತಮ್ಮ ಅಲ್ಲಿಲ್ಲ ಹೋತ್ ಅಲ್ಲಿ ಚಲೋ ಇದ್ದಿಲ್ಲ ಬಟ್ಟೆ. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.